ಅಮೆರಿಕದ ಆಂಥ್ರೋಪಿಕ್ ಕಂಪನಿಗೆ ಕೋರ್ಟ್ ಸಮನ್ಸ್ ನೀಡಿದೆ. ಬೆಳಗಾವಿ ಪ್ರಧಾನ ಜಿಲ್ಲಾ ಮತ್ತು ವಾಣಿಜ್ಯ ಕೋರ್ಟ್ ನೋಟಿಸ್ ನೀಡಿರೋದು. ಆಂಥ್ರೋಪಿಕ್ ಸಂಸ್ಥೆಗೆ 2ನೇ ಬಾರಿಗೆ ಈ ನೋಟಿಸ್ ಜಾರಿ ಮಾಡ್ತಾ ಇರೋದು. ಮಾರ್ಚ್ 9ರಂದು ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಸೂಚನೆ. ಬೆಳಗಾವಿ ಮೂಲದ ಮೊಹಮ್ಮದ್ ಅಯಾಜ್ ಮುಲ್ಲಾ ದೂರನ್ನು ನೀಡಲಾಗಿದೆ. 2017ರಲ್ಲಿ ಆಂಥ್ರೋಪಿಕ್ ಸಾಫ್ಟ್ವೇರ್ ಸಂಸ್ಥೆ ಸ್ಥಾಪನೆ ಮಾಡಲಾಗಿತ್ತು. ಮೊಹಮ್ಮದ್ ಅಯಾಜ್ ಮುಲ್ಲಾರಿಂದ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿತ್ತು. ಬೆಳಗಾವಿಯಲ್ಲಿ ಸ್ಥಾಪನೆಯಾಗಿರುವಂತಹ ಆಂಥ್ರೋಪಿಕ್ ಕಂಪನಿ ಈಗ ಅಮೆರಿಕ ಮೂಲದ AI ಕಂಪನಿ ಎಂಟ್ರಿಯಿಂದ ಸಮಸ್ಯೆ ಆಗ್ಬಿಟ್ಟಿತ್ತು. ಆನ್ಲೈನ್ನಲ್ಲಿ ಸಂಸ್ಥೆಗೆ ಅಸ್ತಿತ್ವವನ್ನು ನಶಿಸುವಂತಹ ಆತಂಕ ಬೇರೆ ಇವರಿಗೆ ಸೃಷ್ಟಿಯಾಗ್ಬಿಟ್ಟಿತ್ತು. ಅಮೆರಿಕ ಮೂಲದ ಕಂಪನಿಗೆ ತಡೆ ನೀಡುವುದಕ್ಕೆ ಕೋರ್ಟ್ನ ಮೊರೆ ಹೋಗಲಾಗಿದೆ. ಇದು ಈಗ ಎಲ್ಲ ಕಡೆ ಇದೊಂದು ಆತಂಕ, AI ಕಂಪನಿ ಎಂಟ್ರಿ ಕೊಡೋದ್ರಿಂದ ಸಮಸ್ಯೆ ಆಗತ್ತೆ ಅಂತ. ಇಲ್ಲೂ ಕೂಡ ಇವರಿಗೆ ಅದೇ ಥರದೊಂದು ಆತಂಕ ಇತ್ತು. ಇದೀಗ ಆನ್ಲೈನ್ ಸಂಸ್ಥೆಯ ಅಸ್ತಿತ್ವವನ್ನು ನಶಿಸುವಂತ ಆತಂಕ ಇದ್ದಂಥ ಹಿನ್ನೆಲೆಯಲ್ಲಿ ಅಮೆರಿಕ ಮೂಲದ ಕಂಪನಿಗೆ ತಡೆ ನೀಡೋದಕ್ಕೆ ಕೋರ್ಟ್ ಮೊರೆ ಹೋಗಿದ್ದಾರೆ. ನೋಡಿ, ಇಲ್ಲಿ ಅಮೆರಿಕದ ಆಂಥ್ರೋಪಿಕ್ ಕಂಪನಿಗೆ ಕೋರ್ಟ್ ಸಮನ್ಸ್ ಅನ್ನು ನೀಡ್ತಾ ಇರುವಂತದ್ದು, 2ನೇ ಬಾರಿ ಸಮನ್ಸ್ ಅನ್ನು ನೀಡ್ತಾ ಇರುವಂತದ್ದು. ಬೆಳಗಾವಿ ಪ್ರಧಾನ ಜಿಲ್ಲಾ ಮತ್ತು ವಾಣಿಜ್ಯ ಕೋರ್ಟ್ ಈ ಒಂದು ನೋಟಿಸ್ ಅನ್ನ ನೀಡ್ತಾ ಇದೆ. 2ನೇ ಬಾರಿಗೆ ಈ ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತಾ ಇರುವಂತದ್ದು. ಮಾರ್ಚ್ 9ರಂದು ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅನ್ನುವಂತ ಸೂಚನೆಯನ್ನ ನೀಡಲಾಗಿದೆ. ಬೆಳಗಾವಿ ಮೂಲದ ಮೊಹಮ್ಮದ್ ಅಯಾಜ್ ಮುಲ್ಲಾ ದೂರನ್ನ ಕೊಟ್ಟಿದ್ರು. ಈ ದೂರಿನ ಅನ್ವಯ 2017ರಲ್ಲಿ ಆಂಥ್ರೋಪಿಕ್ ಸಾಫ್ಟ್ವೇರ್ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಅಮೆರಿಕದ ಆಂಥ್ರೋಪಿಕ್ ಕಂಪನಿಗೆ ಕೋರ್ಟ್ ಇದೀಗ ಸಮನ್ಸ್ ಅನ್ನು ನೀಡಿರುವಂಥದ್ದು. ಈ ಕಂಪನಿ ಸಮಸ್ಯೆ ಆಗತ್ತೆ ಅನ್ನುವಂಥ ಕಾರಣಕ್ಕಾಗಿ ಮನವಿ ಮಾಡ್ಕೊಂಡಿದ್ರು, ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಂಡಿದ್ರು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಈ ನೋಟಿಸ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನೇನಿದೆ? ನೀತಿ ಪ್ರಮುಖವಾಗಿ ಅಮೆರಿಕ ಮೂಲದ ಕಂಪನಿಗೆ ಈಗ ಕೋರ್ಟ್ ಸಮನ್ಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಏನು ದೇಶದಲ್ಲಿ ಒಂದು ಅಮೆರಿಕ ಮೂಲದ ಒಂದು ಕಂಪನಿ ಈಗ ಏನು ಪ್ರವೇಶ ಮಾಡಿದೆ. ಅಮೆರಿಕ ಮೂಲದ ಆಂಥ್ರೋಪಿಕ್ ಕಂಪನಿ ಏನಿದೆ, ಕೋರ್ಟ್ಗೆ ಈಗ ಏನು ಬೆಳಗಾವಿ ಜಿಲ್ಲಾ ಪ್ರಧಾನ ಮತ್ತು ವಾಣಿಜ್ಯ ನ್ಯಾಯಾಲಯದಿಂದ ಒಂದು ನೋಟಿಸ್ ಜಾರಿಯಾಗಿದೆ. ಆಂಥ್ರೋಪಿಕ್ ಸಂಸ್ಥೆಗೆ 2ನೇ ಬಾರಿ ಒಂದು ನೋಟಿಸ್ ಅನ್ನು ಜಾರಿ ಮಾಡುವಂತದ್ದು. ಯಾಕಂದ್ರೆ ಮಾರ್ಚ್ 9ರಂದು ನ್ಯಾಯಾಲಯಕ್ಕೆ ಹಾಜರಾಗುವಂತ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಬೆಳಗಾವಿ ಮೂಲದ ಮೊಹಮ್ಮದ್ ಅಯಾಜ್ ಮುಲ್ಲಾ ಏನಿದ್ದಾರೆ, ಈ ಒಂದು ದೂರನ್ನು ಕೊಟ್ಟಿರ್ತಾರೆ. ಯಾಕಂದ್ರೆ 2017ರಲ್ಲಿ ಮೊಹಮ್ಮದ್ ಅಯಾಜ್ ಮುಲ್ಲಾ ಅವರಿಂದ ಆಂಥ್ರೋಪಿಕ್ ಸಾಫ್ಟ್ವೇರ್ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಇದು ಇಂಟರ್ನೆಟ್ ಅನ್ನ ಕೊಡುವಂತ ಒಂದು ಸಂಸ್ಥೆ ಬ್ರಾಡ್ಬ್ಯಾಂಡ್ ಮೂಲಕ. ಹಾಗಾಗಿ ಆ ಒಂದು ಸಂಸ್ಥೆ ಹೆಸರಿಗಾಗಲೇ ರಿಜಿಸ್ಟರ್ ಆಗಿದ್ರು ಕೂಡ ಅಮೆರಿಕದಲ್ಲಿ ಒಂದು ಏನು AI ದೈತ್ಯ ಕಂಪನಿ ಏನಿದೆ, ಕಂಪನಿ ಕೂಡ ಇದರಿಂದ ಸಮಸ್ಯೆ ಆಗ್ತಾ ಇದೆ. ಆ ಒಂದು ಕಾರಣಕ್ಕಾಗಿ ಒಂದೇ ಹೆಸರಿನ 2 ಕಂಪನಿಗಳು ಭಾರತದಲ್ಲಿ ಬಂದಾಗ ನನಗೆ ಇದರಿಂದ ನಷ್ಟ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವ್ರು ಕೋರ್ಟ್ ಮೊರೆ ಹೋಗಿದ್ರು. ಅದರಂತೆ ಈಗ ಅಮೆರಿಕ ಮೂಲದ ಕಂಪನಿಗೆ ಒಂದು ತಡೆ ನೀಡಲು ಒತ್ತಾಯಿಸಿ ಒಂದು ಕೋರ್ಟ್ ಮೊರೆಯನ್ನು ಹೋಗಿದ್ರು. ಅದರ ಪರಿಣಾಮವಾಗಿ ಈಗ ಈ ಒಂದು ಸಂಸ್ಥೆಗೆ ಈಗ ನೋಟಿಸ್ ಅನ್ನು ಜಾರಿ ಮಾಡಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗೆ.